ಬೆಂಗಳೂರಿನ ರಿಂಗ್ ರೋಡ್ ಅಂದರೆ ವಾಹನ ಸಂಚಾರಕ್ಕೆ ಸಾಮಾನ್ಯವಾಗಿ ಸವಾರರು ಟ್ರಾಫಿಕ್ ಕಡಿಮೆ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಆರಿಸ್ಕೊಳ್ತಾರೆ. ಬಟ್ ಈ ರಿಂಗ್ ರೋಡ್ಗಳು ಎಷ್ಟು ಡೆಡ್ಲಿ ಆಗ್ತಾ ಇದೆ, ಇಲ್ಲಿ ಕೀಚಕರು ನಡೆಸುವಂತಹ ಕೃತ್ಯಕ್ಕೆ ವಾಹನ ಸವಾರರು ಹೇಗೆ ಪರದಾಡ್ತಾ ಇದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆತಂಕಕಾರಿ ವಿಚಾರಗಳು ಹೊರಬಿದ್ದಿದೆ. ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಬೆಂಗಳೂರಿನ ರಿಂಗ್ ರೋಡ್ಗಳೇ ಡೇಂಜರ್. ರಿಂಗ್ ರಸ್ತೆಯಲ್ಲಿ ಪ್ರಯಾಣಿಸುವವರೇ ಎಚ್ಚರ, ದ್ವಿಚಕ್ರ ವಾಹನ ಸವಾರರೇ ಟಾರ್ಗೆಟ್. ರಸ್ತೆ ತುಂಬೆಲ್ಲ ಚೂಪಾದ ಮೊಳೆ, ಸವಾರರಿಗೆ ಸಂಕಷ್ಟ. ಬೆಂಗಳೂರಿನ ಕೆಲವು ಪ್ರದೇಶಗಳಲ್ಲಿ ಆಗಿಂದಾಗ ಈ ರೀತಿಯ ಕೃತ್ಯಗಳು ಪತ್ತೆಯಾಗುತ್ತಲೇ ಇರುತ್ತೆ. ವಾಹನ ಸವಾರರನ್ನ ಟಾರ್ಗೆಟ್ ಮಾಡ್ತಾ ಇರುವ ಕಿಡಿಗೇಡಿಗಳು ರಸ್ತೆಯ ತುಂಬೆಲ್ಲ ಚೂಪಾದ ಮೊಳೆಯನ್ನ ಬೀಸಾಡಿ ಸವಾರರನ್ನ ಸಂಕಷ್ಟಕ್ಕೆ ದುಡ್ತಿದ್ದಾರೆ. ಹೌದು, ಈ ರೀತಿಯ ಘಟನೆ ನಡೀತಾ ಇರುವುದು ಬೆಂಗಳೂರಿನ ರಿಂಗ್ ರೋಡ್ನಲ್ಲಿ. ಗೊರಗುಂಟೆಪಾಳ್ಯದಿಂದ ಹೆಬ್ಬಾಳ ಕಡೆ ಸಾಗುವಂತಹ ಅನೇಕ ಕಡೆ ಇದೇ ರೀತಿಯ ಕೃತ್ಯವನ್ನು ಎಸಗ್ತಾ ಇದ್ದಾರೆ ಕಿಡಿಗೇಡಿಗಳು. ಅದರಲ್ಲೂ BL ಸಿಗ್ನಲ್ ಬಳಿಯ ಅಂಡರ್ ಪಾಸ್ನಲ್ಲಿ ಸುಮಾರು ದೂರ ಹಿಡಿಯಾಗಿ ಮೊಳೆಗಳನ್ನು ಬಿಸಾಡಿದ್ದು ಈ ಮಾರ್ಗದಲ್ಲಿ ಓಡಾಟ ಮಾಡುವ ಸವಾರರಿಗೆ ಪಂಕ್ಚರ್ ಪರದಾಟ ಸಂಕಷ್ಟ ತಂದೊಡ್ತಾ ಇದೆ. ಅಷ್ಟೇ ಅಲ್ಲ, ವೇಗವಾಗಿ ಸಾಗುವ ಮಾರ್ಗವಾಗಿರುವ ಕಾರಣ ದಿಢೀರ್ ಪಂಕ್ಚರ್ ಆದರೆ ವಾಹನ ಕಂಟ್ರೋಲ್ ತಪ್ಪಿ ಕೆಳಗೆ ಬೀಳುವ ಅಪಾಯ ಕೂಡ ಇದೆ. ಅದರಲ್ಲೂ ದ್ವಿಚಕ್ರ ವಾಹನ ಸವಾರರಿಗೆ ಇದು ಹೆಚ್ಚಿನ ಕಂಟಕವೇ ಸರಿ. ಇದು ಅನೇಕ ದಿನಗಳಿಂದ ಆಗ್ತಾ ಇದ್ರೂ ಕೂಡ ಕಿಡಿಗೇಡಿಗಳ ಕೃತ್ಯಕ್ಕೆ ಬ್ರೇಕ್ ಆಗ್ತಾ ಇಲ್ಲ. ಪಂಕ್ಚರ್ ಮಾಫಿಯಾ ಬೆಂಗಳೂರಿನಲ್ಲಿ ಎಷ್ಟು ಮಟ್ಟಿಗೆ ತಲೆ ಎತ್ತಿದೆ ಅನ್ನುವಂಥದ್ದನ್ನು ನಾವು ನಿಮಗೆ ತೋರಿಸ್ತೀವಿ. ಗಮನಿಸ್ತಾ ಇದ್ದೀರಿ, ರಿಂಗ್ ರೋಡ್ BL ಸರ್ಕಲ್ ಏನಿದೆ, ಆ ಅಂಡರ್ ಪಾಸ್ನ ಮುಂಭಾಗದಿಂದ ಕಂಪ್ಲೀಟ್ ಆಗಿ ನಿಮಗೆ ಹೆಬ್ಬಾಳದಿಂದ ಬರುವಂಥ ಸಂದರ್ಭದಲ್ಲಿ ಟುವರ್ಡ್ಸ್ ನಾವು ನೇರವಾಗಿ ಗೊರಗುಂಟೆಪಾಳ್ಯ ಮಾರ್ಗವಾಗಿ ಸಂಚಾರವನ್ನು ಮಾಡುವಂಥ ರಸ್ತೆ ಏನಿದೆ, ಆ ಅಂಡರ್ ಪಾಸ್ಗಳೇನಿದೆ, ಆ ಅಂಡರ್ ಪಾಸ್ಗಳಲ್ಲಿ ಮೊಳೆಗಳನ್ನು ಇಟ್ಟು ಪಂಕ್ಚರನ್ನು ಮಾಡುವಂತಹ ಕೃತ್ಯಕ್ಕೆ ಮುಂದಾಗ್ತಾ ಇದ್ದಾರೆ. ಗಮನಿಸ್ತಾ ಇರ್ಬೋದು, ನಡು ರಸ್ತೆಯಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಯಾವ ಥರ ಹಿಡಿಯಾಗಿ ಮೊಳೆಗಳನ್ನು, ಚೂಪಾದ ಮೊಳೆಗಳನ್ನು ಇಟ್ಟು ಪಂಕ್ಚರ್ ಮಾಡಿ, ವಾಹನಗಳನ್ನು ಪಂಕ್ಚರ್ ಮಾಡಿ ಅವುಗಳನ್ನು ಮುಂದೆ ಎಲ್ಲಾದರೂ ಬಂದಂಥ ಸಂದರ್ಭದಲ್ಲಿ ಪಂಕ್ಚರ್ ಹಾಕುವಂಥದ್ದು, ಈ ರೀತಿಯಾಗಿ ಒಂದಷ್ಟು ಜನ ಮಾಡುವಂಥ ಕುಕೃತ್ಯವನ್ನ ಗಮನಿಸ್ತಾ ಇದ್ದೀವಿ. ಅನೇಕ ದಿನಗಳಿಂದ ಈ ರೀತಿಯಾದಂಥ ಒಂದಷ್ಟು ಆರೋಪಗಳಿತ್ತು. ಸದ್ಯ ರಿಯಾಲಿಟಿ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ನಿಜಕ್ಕೂ ಕೂಡ ಈ ಬಗ್ಗೆ ಪೊಲೀಸರು ಗಮನವನ್ನು ಹರಿಸಬೇಕು. ನೋಡಿ, ಇಲ್ಲೊಂದು ಕಡೆ ಗುಂಪಾದಂತಹ ಮೊಳೆಗಳನ್ನು ಯಾವ ರೀತಿ ಇಟ್ಟಿದ್ದಾರೆ ಅನ್ನೋದನ್ನು ನೋಡ್ತಾ ಇದ್ದೀರಿ. ವಾಹನ ಸವಾರರು ಯಾವುದೇ ವಾಹನ ಆಗಿದ್ರೂ ಕೂಡ, ಅದು 2 ವೀಲರ್ ಆಗಿರಲಿ, 4 ವೀಲರ್ಗಳಾಗಿರಲಿ ಅಥವಾ ಆಟೋಗಳಾಗಿರಲಿ, ದೊಡ್ಡ ವೆಹಿಕಲ್ಗಳಾದ್ರೂ ಕೂಡ ಒಮ್ಮೆ ಇವುಗಳಿಗೆ ಬಂದು ಮೇಲ್ಭಾಗದಲ್ಲಿ ಬಿಟ್ಟು ಅಂತ ಹೇಳಿದ್ರೆ ಕಂಪ್ಲೀಟ್ ಅದು ಪಂಕ್ಚರ್ ಆಗುತ್ತೆ. ಪಂಕ್ಚರ್ ಆಗಿ ಅಪಾಯ ಆಗುವಂತ ಸಾಧ್ಯತೆ ಕೂಡ ಇದೆ. ಕೇವಲ ಇದೊಂದು ಭಾಗದಲ್ಲಿ ಮಾತ್ರ ಅಲ್ಲ, ಈ ಭಾಗದಲ್ಲಿ ಸಿಗುವಂತ ಅನೇಕ ಅಂಡರ್ ಪಾಸ್ಗಳಲ್ಲಿ ರಸ್ತೆ ಉದ್ದಕ್ಕೂ ಇದೇ ರೀತಿಯಾಗಿ ಮೊಳೆಗಳನ್ನ ಬಿಸಾಡಿ ಹೋಗಿರುವಂತದ್ದು ಕಾಣಿಸ್ತಾ ಇದೆ. ಇದು ಪಂಕ್ಚರ್ ಮಾಫಿಯಾದವರ ಕೃತ್ಯವೋ ಅಥವಾ ಕಿಡಿಗೇಡಿಗಳ ಕೃತ್ಯವೋ ಗೊತ್ತಿಲ್ಲ, ಆದರೆ ನಿತ್ಯ ಸವಾರರಿಗೆ ಮಾತ್ರ ಸಂಕಷ್ಟವನ್ನ ಇದು ತಂದೊಡ್ತಾ ಇದೆ. ಮತ್ತೊಂದು ಕಡೆ BBMP ಕೂಡ ಈ ಬಗ್ಗೆ ಗಮನ ಹರಿಸಬೇಕಿದೆ. ನಗರದ ಪ್ರಮುಖ ಫ್ಲೈಓವರ್ಗಳು, ರಸ್ತೆಗಳನ್ನು ಸ್ವಚ್ಛಗೊಳಿಸುವ ಕಾರಣಕ್ಕಾಗಿಯೇ ತಂದಿರುವ ಸ್ವಚ್ಛತಾ ವಾಹನಗಳ ಬಳಕೆಗಳನ್ನು ರಿಂಗ್ ರೋಡ್ ಭಾಗಕ್ಕೂ ಕೂಡ ವಿಸ್ತರಿಸಬೇಕಿದೆ. ನಿತ್ಯ ಒಮ್ಮೆ ಈ ಭಾಗದಲ್ಲಿ ಸ್ವಚ್ಛತೆಗೆ ಮುಂದಾದರೆ ಇಂತಹ ಕೃತ್ಯಗಳಿಗೆ ಬ್ರೇಕ್ ಹಾಕಲು ಸಾಧ್ಯವಾಗಲಿದೆ. ಒಟ್ಟಾರೆ ಪೊಲೀಸರು ಕೂಡ ಈ ಬಗ್ಗೆ ಗಮನ ಹರಿಸಬೇಕಿದ್ದು, ಕಿಡಿಗೇಡಿಗಳ ಕೃತ್ಯಕ್ಕೆ ಬ್ರೇಕ್ ಹಾಕದೇ ಇದ್ರೆ ಸವಾರರಿಗೆ ಸಂಕಷ್ಟ ತಪ್ಪಿದ್ದಲ್ಲ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ TV, ಬೆಂಗಳೂರು.